ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಪ್ರಥಮ PUC ಕನ್ನಡದಲ್ಲಿ ವಾರ್ಷಿಕ ಪರೀಕ್ಷೆ ಫೆಬ್ರವರಿ 2025ಕ್ಕಾಗಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ 60+ ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಕೊಡ್ತಾ ಇದ್ದೀವಿ. ಸೊ ಇದು ಫಸ್ಟ್ ಪಾರ್ಟ್ ವಿಡಿಯೋ ಇದೆ, ಸೆಕೆಂಡ್ ಪಾರ್ಟ್ ಕೂಡ ಬರ್ತದೆ, ಅದನ್ನು ಕೂಡ ಲೈನ್ ಅಪ್ ಮಾಡ್ತಾರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಇರಿ, ಅಲ್ಲಿ ನಾವು ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಿಮಗೆ ಶೇರ್ ಮಾಡ್ತಾನೆ ಹೋಗ್ತೀವಿ. ಲೈಕ್, ಶೇರ್ ಮತ್ತು ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಎಲ್ಲ ವಿಷಯಗಳಲ್ಲಿ ನಾವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತೀವಿ. ಈ ಕ್ವಶನ್ಸ್ಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬಂದೇ ಬರ್ತವೆ. ಇಂದಿನ ವಿಡಿಯೋದಲ್ಲಿ ನಾನು ಪದ್ಯಭಾಗ ಮತ್ತು ಗದ್ಯಭಾಗದ ಎರಡರಲ್ಲಿ ಕೂಡ ಬರ್ತಕ್ಕಂಥ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್ ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ನೆಕ್ಸ್ಟ್ದಲ್ಲಿ ನಾಟಕ ಮತ್ತು ಗ್ರಾಮರ್ ಆಗಿರ್ಬೋದು, ಆಮೇಲೆ ಪತ್ರಲೇಖನ ಮತ್ತು ನಿಬಂಧದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಲೈನ್ ಅಪ್ ಮಾಡ್ತೀವಿ. 1000 ವ್ಯೂಸ್ಗಳನ್ನು ಬಂದರೆ ಅದನ್ನು ಕೂಡ ಈಗಲೇ ಲೈನ್ ಅಪ್ ಮಾಡ್ತಾರೆ. ಎಸ್, ಪ್ರಥಮ PUC ಕನ್ನಡದಲ್ಲಿ ಬರುವ ಪದ್ಯ ಭಾಗದ 1 ಅಂಕದ ಪ್ರಶ್ನೆಗಳು. ನಿಮಗೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು ಇದೇ ಭಾಗದಿಂದ ಬರ್ತವೆ. ಪಿನಾಕಪಾನಿ ಎಂದರೆ ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಅಂಗಾಧಿಪತಿ ಯಾರು? ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ಯಾವುದು? ಕಾಲುಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ದೇಹ ಎಂಬುದು ಏನು? ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳ್ತಾನೆ? ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ? ತಪವನ್ನು ಗಟ್ಟಿವಾಳೆಯ ಏನೆಂದು ಕರೆಯುತ್ತಾನೆ? ಗಟ್ಟಿವಾಳೆಯನ ವಚನಗಳ ಅಂಕಿತ ಯಾವುದು? ಹಕ್ಕನ್ನು ಹೇಳುವ ತೊಡರು ಯಾವುದು? ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಇನ್ನು ಅಕ್ಕನ ವಚನಗಳ ಅಂಕಿತ ಯಾವುದು? ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು? ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಶಿವನು. ಯಾರ ಜೊತೆ ಊಟ ಮಾಡಿದನು? ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಸೀತೆ ಯಾರ ತಪ್ಪಿಲ್ಲವೆಂದು ಹೇಳ್ತಾಳೆ? ಭೂದೇವಿಯ ಮಗಳು ಯಾರು? ರಾವಣಾದಿ ಅಂದರೆ ಯಾರು? ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ವೃಕ್ಷವು ಎಲ್ಲಿ ಹುಟ್ಟಿತ್ತು? ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು? ಅರೆಗಿಳಿಗಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ? ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ? ಮಾದೇವ ಎಲ್ಲಿ ಹೊರಗಿದ್ದಾನೆ ಅಂತ ಪ್ರಶ್ನೆ. ಮುಂದೆ ಯಾರ ಮಕ್ಕಳನ್ನು ಮಾದೇವ ದತ್ತುವಾಗಿ ಪಡೆದನು? ಶಿಶು ಮಕ್ಕಳು ಹೂತರಲು ಎಲ್ಲಿಗೆ ಹೋಗಿದ್ದರು? ಮಳೆಯನ್ನು ಕಳುಹಿಸೋ ಎಂದು ಯಾರನ್ನ ಕೇಳ್ತಾನೆ? ಗಂಗೆ ಸುರಿಯುವ ರಭಸಕ್ಕೆ ಏನೇನು ಒಂದಾದವು? ಮಾದೇವ ಯಾವುದಕ್ಕೆ ಒಲಿದನು? ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವರು ಯಾರು? ಇಂದು ಬಂದು ನಾಳೆ ಹೋಗೋದು ಯಾವುದು? ಸಿರಿಗನ್ನಡವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು? ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಕರ್ನಾಟಕವು ಯಾರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ? ಛಲದ ಚಂಡಿ ಯಾರು? ಕಡಲನ್ನು ಕಡಿದಾಗ ಏನು ಬಂತು? ನಾಡಿಗೆ ಯಾರ ಕಾಟ ಕೊನೆಗೊಂಡಿದೆ? ಇರುಳ ಬಸಿರ ಬಗೆದು ಬರಬೇಕಾಗಿರುವುದು ಯಾವುದು ಅಂತ ಕೇಳಿದ್ದಾರೆ. ಮುಂದೆ ಮಗು ಕಣ್ಣನ್ನು ಎಲ್ಲಿ ಅರಳಿಸ್ತದೆ? ತಿರುವಿನಲ್ಲಿ ಅವತರಿಸೋ ವಾಹನ ಯಾವುದು ಅಂತ ಕೇಳಿದರೆ, ಮಗು ಯಾವುದರ ಹಾಗೆ ಬಾಗಬೇಕು? ಯಾವ ಹಣ್ಣಿನಂತೆ ಮಗು ಕೊಬ್ಬಬಾರದು? ಅನ್ಯರ ಕಣ್ಣಿಗೆ ಯಾವ ಹಣ್ಣಿನಂತೆ ಮಗು ಅಪರೂಪವಾಗಬೇಕು? ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು? ಬೆಲೆಯ ರಾಕೆಟ್ ಯಾನದಲ್ಲಿ ಹೊರಟ ಹಣ್ಣು ಯಾವುದು? ಅವ್ವನ ದೇಹದ ಮುಗುಳು ಯಾರು? ಭ್ರೂಣಾವಸ್ಥೆಯಲ್ಲಿರುವ ಮಗುವಿಗೆ ವಿಷವಾಗಿರೋದು ಯಾವುದು? ಭ್ರೂಣಾವಸ್ಥೆಯ ಮಗುವನ್ನು ಬೆನ್ನಟ್ಟಿರೋದು ಯಾವುದು? ಮಲೆಯ ಮಾಲೆ ಯಾವುದು? ಅಣುಬಾಂಬ್ಗಳಿಗೆ ನೆಲ ಏನಾಗಿದೆ? ಕರುಳ ಬಳ್ಳಿಗೆ ತೊಡರಿದ ಹುಳು ಯಾವುದು? ಕ್ಯಾನ್ಸರ್ ಅಲ್ವಾ? ಭೂಮಿ ಒಳಗಿನ ಯಾವ ತೆರೆ ಸೆರೆಯುತ್ತದೆ? ಮಾಯವಾಗಿರೋ ದ್ವೀಪ ಯಾವುದು ಅಂತ ನಿಮಗೆ ಕೇಳಿದ್ದಾರೆ. ಇನ್ನು ಸಾಕ್ಷಿ ಇಲ್ಲದಂತೆ ಹಾರಿ ಹೋಗುತ್ತಿರುವುದು ಯಾವುದು? ನಕಾಶೆ ಹುಡುಕುತ್ತಿರುವವರು ಯಾರು? ಚಕ್ರ ತಿರುಗಿಸಿದಂತೆ ಉರುಳುವುದು ಯಾವುದು? ಮಗುವಿನಂತೆ ಯಾರನ್ನ ಸಾಕಿದ್ರು? ತನ್ನನ್ನು ಕ್ಷಮಿಸುವಂತೆ ಕವಿ ಯಾರಲ್ಲಿ ಕೇಳ್ತಾನೆ? ಸಮಾಧಿಗಳು ಯಾರನ್ನ ಬಚ್ಚಿಟ್ಟುಕೊಂಡಿವೆ? ಬೊಗಸೆಯಲ್ಲಿ ಕವಿ ಯಾರನ್ನ ಬಂಧಿಸಲು ಬಯಸಿದ್ದಾನೆ? ಜೀವ ಎಲ್ಲಿ ಅರಳಿದೆ? ಎಂದೂ ಕರಗದ ಮೂಲಧನ ಯಾವುದು ಅಂತಕ್ಕದ್ದನ್ನು ಕೇಳಿದ್ದಾರೆ. ಇಷ್ಟು ನಿಮಗೆ ಬಹು ಆಯ್ಕೆಗಳಲ್ಲಿ, ಆಮೇಲೆ ಬಿಟ್ಟ ಸ್ಥಳಗಳಲ್ಲಿ ಹೊಂದಿಸಿ ಬರಲಿ ಕೂಡ ಕೆಲವು ಭಾಗಗಳು ಬರ್ಬೋದು. ಇನ್ನು ನೀವು ಒಂದು ನೆನಪಿಟ್ಕೋಬೇಕು, ನಿಮಗೆ 15 ಪದ್ಯಗಳನ್ನು ಇಟ್ಟಿದ್ದಾರೆ. ಈ 15 ಪದ್ಯಗಳನ್ನು ಬರೆದ ಕವಿಗಳ ಹೆಸರುಗಳನ್ನು ನೆನಪಿಟ್ಕೊಳ್ಬೇಕು. 5 ಅಂಕಗಳನ್ನು ವಿಶೇಷವಾಗಿ ಕವಿಗಳ ಹೆಸರುಗಳ ಮೇಲೇ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಕೆಲವೊಂದಿಷ್ಟು ಕೃತಿಗಳು, ವಚನಗಳ ಅಂಕಿತ ನಾಮ ವಿಶೇಷತೆಯನ್ನು ಕೂಡ ಬರ್ತದೆ. ಬಟ್ ನಿಮಗೆ ಇರ್ತಕ್ಕಂಥ ಎಲ್ಲ ಪದ್ಯಗಳನ್ನು ಮತ್ತು ಆ ಪದ್ಯ ಬರೆದಿರ್ತಕ್ಕಂಥ ಕವಿಗಳ ಹೆಸರು ಗೊತ್ತಿರಲಿ. ಹೋಗೋಣ ಇದೇ ಪದ್ಯ ಭಾಗದ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್.
ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು? ಎಸ್. ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ದುರ್ಯೋಧನನು ಕರ್ಣದ ದಾನದ ಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ಕಾಲು ಮತ್ತು ದೇಹ ಯಾವುದಕ್ಕೆ ಹೋಲಿಸಲಾಗಿದೆ? ತಗಹು ಸೂತಕಗಳು ಯಾವುವು ಅಂತ ಕೇಳಿದರೆ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತದೆ? ಲೋಕ ಮತ್ತು ಕರ್ಣಗಳ ಚೇಷ್ಟೆಗೆ ಬೀಜವಾದುದು ಯಾವುದು? ಕಾವೇರಿ ನದಿಯ ಮಹಿಮೆ ಎಂತಹುದು? ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದ್ದು? ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಸೀತೆಯನ್ನ ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು ಅನ್ನೋದನ್ನು ಕೇಳಿದ್ದಾರೆ. ಮುಂದೆ ಮೃಗ ಪಕ್ಷಿಗಳನ್ನು ಸ್ವಾಮಿ ಹೇಗೆ ರಕ್ಷಿಸ್ತಾನೆ? ಮಾದೇವನ ಶಿಶುಮಕ್ಕಳ ಹೆಸರೇನು? ಶಿಶುಮಕ್ಕಳ ಬಾಯಿ ಏಕೆ ಬಡಿದುಕೊಳ್ಳುತ್ತಾರೆ? ಶಿಶುಮಕ್ಕಳು ತಾವು ಸತ್ತರೂ ಚಿಂತೆ ಇಲ್ಲ ಅನ್ನಲಿಕ್ಕೆ ಕಾರಣವೇನು? ಅಖಂಡ ಕರ್ನಾಟಕದ ಬೂಟಾಟದ ರಾಜಕೀಯ ನಾಟಕವಲ್ಲವೇಕೆ? ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ಚಿತ್ತದಾಸ ಕಳೆಯಬೇಕಾದದ್ದು ಯಾರು ಯಾರಿಗೆ? ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು? ಮಗುವಿನಲ್ಲಿ ಗಮನಿಸಬೇಕಾದ ಗುಣಗಳು ಯಾವುವು? ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ? ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ? ಚಿತಾಭಸ್ಮವಾದ ತರು ಯಾವುದು ಮತ್ತು ಎಲ್ಲಿ? ಕವಿತೆಯಲ್ಲಿ ಜಗಪ್ರಳಯವನ್ನು ಹೇಗೆ ಕಲ್ಪಿಸಿದ್ದಾರೆ? ಭೂಮಿ ಕಂಪಿಸಿದಾಗ ಏನಾಯಿತು? ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು ಅಂತ ಕೇಳಿದ್ದಾರೆ. ಮುಂದೆ ದಿಕ್ಕು ದೆಸೆ ಇಲ್ಲದೆ ಅಲಿಯುತ್ತಿರುವರು ಯಾವುವು? ನಗುವ ಚಂದಿರ ಏಕೆ ಕೈಗಂಟಿಕೊಂಡಿದ್ದಾನೆ? ಒಳಗೆ ಏನೇನು ಸೇರಿಕೊಂಡಿದೆ? ಉಳ್ಳವರ ಆಶೆಯ ಪರಿಣಾಮಗಳೇನು ಅಂತಕ್ಕದ್ದನ್ನು ಪದ್ಯಭಾಗದ 2 ಮಾರ್ಕ್ಸ್ ಕ್ವಶನ್ಸ್ ಇತ್ತು. ಇನ್ನು ಇವೇ ಪದ್ಯಭಾಗದಲ್ಲಿ ನಿಮಗೆ ಬರ್ತಕ್ಕಂಥ ಲಾಂಗ್ ಕ್ವಶನ್ಸ್ಗಳನ್ನು 5-6 ವಾಕ್ಯದಲ್ಲಿ ಬರಲಿಕ್ಕೆ ಯಾವೆಲ್ಲ ಕೇಳ್ಬೋದಂದರೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೇಗೆ ವರ್ಣನೆ ಮಾಡಿದಾನ? ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನ? ಅಲ್ಲಮ ಪ್ರಭುವಿನ ವಚನಗಳ ಆಶಯ, ಗಟ್ಟಿ ವಾಳೆಯ ವಚನಗಳ ಆಶಯ, ಅಕ್ಕ ಮಹಾದೇವಿ ವಚನಗಳ ಆಶಯ. 3ರಲ್ಲಿ ಒಂದಂತೂ ಫಿಕ್ಸ್ ಬರ್ತದೆ, ನೀವು ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು. ಕರಿಕಾಲ ಚೋಳ ಶಿವನನ್ನು ಆರಾಧಿಸ್ತಕ್ಕಂಥ ರೀತಿ, ಸೀತೆಯ ಕಲ್ಮರ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸ್ರಿ. ಮಾದೇವ ಶಿಷ್ಯರನ್ನು ಹೇಗೆ ಸಲ್ಲಿಸಿದ? ಅಖಂಡ ಕರ್ನಾಟಕ ಬರೀ ರಾಜಕೀಯ ನಾಟಕವಲ್ಲ ಏಕೆ? ಸರಸ್ವತಿಯ ಸಚಿವ ಮಂಡಲ ಕುರಿತು ಬರೀರಿ. ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು? ಹೆಣ್ಣಿಗೂ ಸಮನಾಗಿ ಬದುಕು ಹಕ್ಕಿದೆ ಎಂಬ ಆಶಯ ಕವಿತೆಯಲ್ಲಿ ಹೇಗೆ ಧ್ವನಿತವಾಗಿದೆ? ಜಲಪ್ರಳಯದ ಪರಿಣಾಮಗಳನ್ನು ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿರಿ ಅಂತ ಕೊಟ್ಟಿದ್ದಾರೆ. ಇನ್ನು ಇದೇ ಪದ್ಯಭಾಗದಿಂದ ಬರ್ತಕ್ಕಂಥ ಸಂದರ್ಭದ ಸಹಿತ ಸ್ವಾರಸ್ಯ ಬರೀತಕ್ಕಂಥ ಸೆಂಟೆನ್ಸ್ಗಳು. ನೀ ದೇವನಾದಡೆಯನ್ನೇಕೆ ಸಲಹೆ? ಭಾಷೆಹೀನರ ಕಂಡು ನಾಚಿಕೆಯಾಯಿತು. ಕಾವೇರಿ ಸೋಂಕಿದರೆ ಪಾಪಮಂ ಸೋವೇರಿ. ದೇವನೊಲಿದವನ ಕುಲವೇ ಸತ್ಕುಲಂ. ಜನಕಂಗೆ ನಾವನ್ಯರಲ್ಲ. ಕಣ್ಣಲ್ಲಿ ನೀರು ಕೆಡಹಿದರು. ಮಂತ್ರಿಕಣ ಶಕ್ತಿಕಣ. ಅಳಿದ ಸಿರೆಯ ಅನಕವಾಡು ಒಂದೇ ಸಮನೆ ನಡೆದಿದೆ. ಸರಿ ಗಾತ್ರವಾಗಿ ಗಮನಿಸಲಿ ನಿನ್ನತನ. ಚೆಲ್ಲಬೇಕೆ ಉಡಿಯ ಮುತ್ತು. ದಿಕ್ಕು ತಪ್ಪಿದ ಹಡಗು ಹಾಯಿಯೇ. ಗುಡಿ ಚರ್ಚ್ ಮಸೀದಿಗಳೆಲ್ಲ ಹಾರಿ ಹೋಗ್ತವೆ. ಯಾವ ಕುಲ ಯಾವ ಮತ ಸುಡುತ್ತಿವೆ ಜೀವದ ಸೆಲೆಗಳನ್ನು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಸಂದರ್ಭ ಬರೀತಕ್ಕಂಥ ವಾಕ್ಯಗಳು ಇತ್ತು. ಇಷ್ಟು ಬರೆದ್ರೆ ಪದ್ಯಭಾಗದಲ್ಲಿ ಆರಾಮ್ ಕ್ವಶನ್ಸ್ಗಳನ್ನ ಟಚ್ ಮಾಡ್ತೀರಿ, ಡೋಂಟ್ ವರಿ. 1-2-3 ಬೇರೆ ಬಂದ್ರೂ ಕೂಡ ಬರ್ಬೋದು, ಡೋಂಟ್ ವರಿ. ಇನ್ನು ಗದ್ಯ ಭಾಗಕ್ಕೆ ಬರ್ತೀನಿ. ಕುಟುಂಬ ಯೋಜನೆಯ ವಿಸ್ತೀರ್ಣ ಅಧಿಕಾರಿಯ ಹೆಸರೇನು? ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಗ್ರಾಮದ ಅಧಿದೇವತೆ ಯಾರು? ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ಯಾವುದು? ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ? ಜ್ಯೋತಿಷ್ಯದ ಉಗಮ ಎಲ್ಲಿ ಕಂಡು ಬರ್ತದೆ? ಶೇಂಗಾ ಮಾರುವವನ ದಿನದ ಸಂಪಾದನೆ ಎಷ್ಟು? ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು? ನಿರೂಪಕರನ್ನ ರೂಪಿಸಿದ ಶಿಲ್ಪಿ ಯಾರು? ಗೌತಮ ಜನಿಸಿದ್ದು ಎಲ್ಲಿ? ಬುದ್ಧನಿಗೆ ಜ್ಞಾನೋದಯವಾದ ದಿನ ಯಾವುದು? ಅಶೋಕನ ಸ್ತಂಭ ಎಲ್ಲಿದೆ? ಕಪಿಲವಸ್ತುವಿನ ಇಂದಿನ ಹೆಸರೇನು? ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದವರು ಯಾರು? ಬಡವರ ವಕೀಲರೆಂದು ಪ್ರಸಿದ್ಧರಾದವರು ಯಾರು? ರಂಗರಾವ್ ಸ್ಥಾಪಿಸಿದ ಸಂಸ್ಥೆಯ ಹೆಸರೇನು? ಇನ್ನು ರಂಗರಾವ್ ಕೈಗಾರಿಕಾ ತರಬೇತಿ ಶಾಲೆ ಎಲ್ಲಿದೆ? ರಂಗರಾವ್ ಫೋರ್ಟ್ ಹಿಲ್ಸ್ನಲ್ಲಿ ಸ್ಥಾಪಿಸಿದ ಸಂಘ ಯಾವುದು? ಸರ್ಕಾರ ರಂಗರಾವ್ ಅವರಿಗೆ ನೀಡಿದ ಬಿರುದು ಯಾವುದು? ಭರತನ ತಂದೆ ಯಾರು? ಶಾಕುಂತಲೆಯ ತಾಯಿಯ ಹೆಸರೇನು? ಲೇಖಕರು ಶಿಪಾಯಿ ದಂಗೆಯನ್ನು ಏನಂತ ಕರೆದಿದ್ದಾರೆ? ಇನ್ನು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದು ಎಂದು ಹೇಳಿದವರು ಯಾರು? ಜಿಂಕ್ ರೂಟ್. ಹೋಟೆಲ್ಗಳಿಂದ ಹೀಯಾಳಿಸಿದವರು ಯಾರು? ಹುಲಿಕಾಡಿನಲ್ಲಿ ಯಾರಿಗೆ ಎದುರಾಗಿ ಬಂದಿತ್ತು? ಇನ್ನು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀತಕ್ಕಂಥ ಪ್ರಶ್ನೆಗಳು. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು?
ಗಾಂಧಿ ಎಂಬ ಹುಡುಗನ ಕೊನೆ ಆಸೆ ಯಾವುದು? ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಮುದ್ದೆ ಮಾಡಲು ಬೇಕಾದ ಕೌಶಲ್ಯ ಏನು? ರಾಗಿಯಲ್ಲಿ ಯಾವ ರೋಗಗಳು ತಡೆಯಬಲ್ಲ ಶಕ್ತಿ ಇದೆ? ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ತವೆ? ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು? ಮಾಸ್ತರರ ಮಕ್ಕಳ ಶವಯಾತ್ರೆಗೆ ಜನ ಹೇಗೆ ಬಂದಿತ್ತು? ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು? ಇದು 5-6 ವಾಕ್ಯಗಳಲ್ಲಿ ಬರ್ತದೆ. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ರಂಗರಾವ್ ತಮ್ಮ ಉಯಿಲಿನಲ್ಲಿ ಏನಂತ ಬರೆದಿದ್ರು? ಇನ್ನು ಗಾಂಧೀಜಿ ಅವರು ರಂಗರಾವ್ ಬಗ್ಗೆ ಏನು ಹೇಳಿದ್ದಾರೆ? ಅಪರಾಜಿತ ಬಳ್ಳಿಯ ಗುಣ ಯಾವುದು? ರೈತರನ್ನ ಶೋಷಣೆ ಮಾಡಿದವರು ಯಾರು? ರೈತ ಚಳವಳಿಗಳು ಎಲ್ಲೆಲ್ಲಿ ನಡೆದವು? ಈ ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ಬೋದು. ಇನ್ನು ಇದೇ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಲಾಂಗ್ ಕ್ವಶನ್ ಆನ್ಸರ್ಸ್ಗಳನ್ನ 5-6 ವಾಕ್ಯದಲ್ಲಿ ನೋಡೋದಾದ್ರೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿ ಹೆಸರಿಡಲಿಕ್ಕೆ ಕಾರಣ ಏನು? ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಪಾಡೇನು? ರಾಗಿ ಮುದ್ದೆ ಕುರಿತು 10 ಮೆಚ್ಚುಗೆಯ ನಂಬಿಕೆಯ ಮಾತುಗಳೇನು? ಸ್ವಾಮಿ ವಿವೇಕಾನಂದರು ಜ್ಯೋತಿಷ್ಯದ ಬಗ್ಗೆ ತಾಳಿರೋ ಅಭಿಪ್ರಾಯವೇನು? ಶಿಕ್ಷಣದ ಮುಖ್ಯ ಉದ್ದೇಶ ಏನಾಗಬೇಕು? ಈ ಶಾಸ್ತ್ರಿ ಮಾಸ್ತರರ ವ್ಯಕ್ತಿತ್ವವನ್ನು ನಿರೂಪಿಸ್ರಿ. ರಂಗರಾವ್ ಅವರ ಸಾಮಾಜಿಕ ಸುಧಾರಣೆಯ ಕೊಡುಗೆಗಳೇನು? ಈ ನಿರಾಕರಣೆ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ಬರೀರಿ. ಸಿಪಾಯಿ ದಂಗೆಯನ್ನ ರೈತರ ದಂಗೆ ಅಂತ ಲೇಖಕರು ಏಕೆ ಕರೆದಿದ್ದಾರೆ? ಇನ್ನು ಹುಲಿಯು ನಾಪಿತನಿಂದ ತಪ್ಪಿಸಿಕೊಂಡ ರೀತಿಯನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ. ಗದ್ಯ ಭಾಗದಿಂದ ಬರ್ತಕ್ಕಂಥ ಈ ಸಂದರ್ಭ ಸಹಿತ ಸ್ವಾರಸ್ಯ ಬರೀತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇಲ್ಲಿ ನನ್ನ ನಿನ್ನ ಕಾಗದ ಯಾರೂ ಕೇಳಾರು, ಇದ್ದು ನಾನು ಯಾವ ರಾಜ್ಯ ಆಳಬೇಕು? ಸಂದು ಹೋದ ಜೀವನ ಶೈಲಿ ಒಂದರ ಮೆಲುಕು, ಅದು ಪದಗಳಿಗೆ ನಿಲುಕದ ರಸಾನುಭವ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಸಮಾಜ ಸುಧಾರಣೆ ಶಿಕ್ಷಣದ ಒಂದು ಉದ್ದೇಶ. ನೆನಪುಗಳ ಮಳೆಯಂತೆ ಸುರಿಯ ತೊಡಗಿದವು, ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು. ಬುದ್ಧನೇ ಇಲ್ಲದ ಅರಮನೆಗೊಬ್ಬ ಗಾರ್ಡು, ಪ್ರಗತಿಗೆ ವಿದ್ಯೆಯೇ ಮೂಲ. ರಸ್ತೆಯಿಂದ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ. ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು. ಶವಗಳನ್ನು ನಾಯಿ ನರಿಗಳು ತಿನ್ನುತ್ತಿದ್ದವು. ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ. ಎಲ್ಲವೋ ಗಂಧರ್ವ ನೀ ಧುಮುಕಿದ್ದು ಲೇಸಾಯಿತು ಅಂತಕ್ಕದ್ದನ್ನು ಕೊಟ್ಟಿದ್ದಾರೆ. ಇಷ್ಟು ಈ ವಿಡಿಯೋದಲ್ಲಿ ನಾನು ಗದ್ಯ ಮತ್ತು ಪದ್ಯ ಭಾಗದಿಂದ ಬರ್ತಕ್ಕಂಥ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ 2 ಮಾರ್ಕ್ 3 ಮತ್ತು 4 ಮಾರ್ಕ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾಟಕ ಮತ್ತು ವ್ಯಾಕರಣ, ಭಾಷಾಭ್ಯಾಸ, ಪತ್ರಲೇಖನ, ನಿಬಂಧಗಳ ವಿಡಿಯೋಗಳೊಂದಿಗೆ ತರ್ತೀನಿ. ಹೆಚ್ಚು ಲೈಕ್, ಹೆಚ್ಚು ವ್ಯೂಸ್ಗಳನ್ನು ಮಾಡಿದರೆ ಖಂಡಿತ ಸೆಕೆಂಡ್ ಪಾರ್ಟ್ ಕೂಡ ಬೇಗನೆ ರಿಲೀಸ್ ಮಾಡ್ತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.